ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋದು ನೋಡೋಣ. ಅನ್ನಕ್ಕಾಗ್ಬೋದು ಅಥವಾ ಮುದ್ದೆಗಾಗ್ಬೋದು, ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ನಾನು ಬೇಳೆ ಬೇಯಿಸ್ಕೊತಾ ಇದ್ದೀನಿ. ನೆನೆಸಿಟ್ಕೊಂಡಿರೋಂಥ ಬೇಳೆನ ಕುಕ್ಕರ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ. ನೆನೆಸಿಟ್ಕೊಂಡಿರೋದ್ರಿಂದ ಬೇಗನೆ ಬೆಂದ್ಕೊಳ್ಳುತ್ತೆ ಬೇಳೆ. ಇಲ್ಲಿ ನೀರು ಕಾಯಕ್ಕಿಟ್ಟಿದೆ. ಒಂದು 4 ನುಗ್ಗೆಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊತಾ ಇದ್ದೀನಿ. 1 ಈರುಳ್ಳಿ, 1 ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ. ಇದರಲ್ಲೂ ಹಾಕಿ ಆಮೇಲೆ ಮಿಕ್ಸ್ ಮಾಡಿ ಅದರಲ್ಲೂ ಹಾಕಿದ್ರೆ ಕಷ್ಟ ಆಗುತ್ತೆ. 3/4 ಭಾಗ ಅಷ್ಟು ನುಗ್ಗೆಕಾಯಿ ಬೆಂದ್ಕೊಂಡಿದೆ. ಈ ಥರ ಬೇಯಿಸಿ ಮಾಡೋದ್ರಿಂದ ತರಕಾರಿಗಳನ್ನ ಬೇರೆ ಸಪ್ರೇಟಾಗಿ ತುಂಬ ರುಚಿ ಇರುತ್ತೆ. ಬೇಳೆ ಬೆಂದಿದೆ. ಮಸ್ತಿ ಹಾಕ್ಕೊಳ್ಳೋ ಆಗಿದ್ರೆ ಮಸ್ತಿ ಹಾಕ್ಕೊಳ್ಳಿ, ಇಲ್ಲ ಹಾಗೆ ಹಾಕ್ಕೊಳ್ಳೋದ್ರೂ ಹಾಕ್ಕೋಬೋದು. ನಾನು ಸ್ವಲ್ಪ ಮಸ್ತಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸಾರು ಸ್ವಲ್ಪ ಗಟ್ಟಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೇನು ರುಬ್ಬ ಹಾಕಲ್ವಲ್ಲ, ಅದಕ್ಕೆ ಮಸ್ತಿ ಹಾಕ್ಕೊಳ್ಳೋಣ. ಹುಣಸೆಹಣ್ಣಿನ ನೀರು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ 1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಬೇಯಿಸಿಟ್ಕೊಂಡಿರೋಂಥ ನುಗ್ಗೆಕಾಯಿ ಕೂಡ ಇದಕ್ಕೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಬೇಯಕ್ಕೆ ಇಟ್ಕೊಳ್ಳೋಣ. ಕಾಯಿ ಒಂದೇ ಅಂತ ಅಲ್ಲ, ನೀವು ಯಾವ ತರಕಾರಿ ಕೂಡ ಹತ್ರ ಹಾಕ್ಕೋಬೋದು. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನನಗೆ ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು. ಬೇಯಕ್ಕೆ ಇಟ್ಕೊಳ್ಳೋಣ. ಬೇಯಕ್ಕೆ ಇಟ್ಕೊಂಡಾಗ ನೋಡಿ, ಸಾಂಬಾರು ಪುಡಿ ನಾವು ಹಾಕಿದ ತಕ್ಷಣವೇ ಒಂದು ಕುದಿ ಇಲ್ಲ 2 ಕುದಿ ಬಂದರೆ ಸಾಕು, ಇಳಿಸ್ಕೊಂಬಿಡ್ಬೇಕು. ಯಾಕಂದರೆ ಜಾಸ್ತಿ ಕುದೀತಾ ಇದ್ದರೆ ಸಾಂಬಾರು ಟೇಸ್ಟ್ ಹೊಟ್ಟೋಗುತ್ತೆ. ಅದಕ್ಕೊಂದು ಒಗ್ಗರಣೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಇಂಗು. ಇದು ಆಪ್ಷನಲ್ಲು. ಇಂಗು ಬೇಕು ಅಂದರೆ ಹಾಕ್ಕೋಬೋದಿಲ್ಲ ಅಂದರೆ ಬೇಡ. ಕುದೀತಾ ಇರೋಂಥ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕಾಗ್ಬೋದು ಅಥವಾ ಮುದ್ದೆಗೆ ತುಂಬ ರುಚಿ ಇರುತ್ತೆ. ಸಿಂಪಲ್ಲು ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.